ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ರೀನಾಥಿ ವ್ಲಾಗ್ಸ್. ಇವತ್ತು ಬಂದು ನಾನು ಮತ್ತೆ ನಂದಿ ಮೂವಿಗೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ವ್ಲಾಗ್ ಬಂದು ಮೂವಿ ವ್ಲಾಗ್ ಆಗಿರುತ್ತೆ. ಏನಿಲ್ಲ, ಇದು ಬಂದು ಗೋಪಾಲನ್ ಮಾಲ್ ಬಂದಿದ್ದೀವಿ. ನಮ್ಮ ಆಫೀಸ್ ಹತ್ರ ಇರೋದು ಒಂದು 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನ್ ಡಿಸ್ಟೆನ್ಸ್ ಇಲ್ಲ. ಸೊ ನಂದಿ ಆಲ್ಮೋಸ್ಟ್ ಬರ್ತಾ ಐತೆ ಕೆಲ್ಸದಿಂದ. ಬರ್ತೀನಿ ಹೋಗಿರೋ ಅಂತ ಹೇಳಿದ್ದು. ನಾನು ಆಲ್ರೆಡಿ ಬಂದ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಂದಿ ಬಂದ್ಮೇಲೆ ಮೂವಿಗೆ ಹೋಗ್ತೀವಿ. ಅಂದ್ರೆ 7 ಗಂಟೆ ಶೋ ಇರೋದು. ಆಲ್ಮೋಸ್ಟ್ ಕ್ಲಿಯರ್ ಇದೆ. ಏನಂದ್ರೆ ಯಾರಾದ್ರೂ ನನ್ನ ನೋಡಿದ್ರೆ ಒಂಥರ ನಂಗೆ ಬ್ಯಾಡ್ ಫೀಲಿಂಗ್ ತರ ಫೀಲ್ ಆಗ್ತಾ ಇರುತ್ತೆ. ಏನಪ್ಪ ನನ್ನನ್ನೇ ನೋಡ್ತಿರ್ತಾರ ಅಂತ ಹೇಳಿ, ಅದಕ್ಕೋಸ್ಕರ ಅಷ್ಟೇ. ಏನೂ ಕಂಫರ್ಟಬಲ್ ಇರಲ್ಲ. ಅದನ್ನ ನೋಡಿದ ತಕ್ಷಣ, ಯಾರು ನೋಡಿದ ತಕ್ಷಣ ವ್ಲಾಗ್ನ ಸ್ಟಾಪ್ ಮಾಡಿಬಿಡ್ತೀನಿ, ಅಂದರೆ ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ಪ್ರಾಕ್ಟೀಸ್ ಆಗ್ತಾ ಇರಬೇಕು. ಪ್ರಾಕ್ಟೀಸ್ ಆದಮೇಲೆ ನನಗೂ ಗೊತ್ತಾಗುತ್ತೆ ಚೆನ್ನಾಗಿ ಮಾಡ್ತೀನಾ ಇಲ್ವಾ ಅಂತ ಹೇಳಿ. ಜಸ್ಟ್ ಬೇರೆಯವ್ರನ್ನ ನೋಡಿದಾಗ ಫೀಲ್ ಆಗಿಬಿಡುತ್ತೆ ಸಮ್ಟೈಮ್ಸ್ ಅಷ್ಟೇ. ಸೊ ನಾವು ಇವತ್ತು ಬಂದಿರೋದು ಭೀಮಾ ಮೂವಿಗೆ ಬಂದಿರೋದು. ದುನಿಯಾ ವಿಜಯ್ ಅವ್ರದ್ದು ಮೂವಿ ಬಂದು 7 ಗಂಟೆಗೆ ಇರೋದು. ನೋಡೋಣ ಯಾವ ಥರ ಇರುತ್ತೆ ಮೂವಿ ಅಂತ ಹೇಳಿ. ಮತ್ತು ನಂದಿ ಆಲ್ಮೋಸ್ಟ್ ಬರ್ತಾಯಿದ್ದೆ, ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಬಂದ್ಬಿಟ್ಟು ಈಗ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ಈ ಮೂವಿ ಬಂದ್ಬಿಟ್ಟು ಯಾರೂ ಅಷ್ಟು ಜನ ಇಲ್ಲ. ಮಾಲ್ ಅಲ್ವಾ, ಆಲ್ಮೋಸ್ಟ್ ಜನ ಇರಲ್ಲ ಅಷ್ಟಾಗಿ. ಥಿಯೇಟ್ರ್ ಥರ ಫೀಲ್ ಆಗಲ್ಲ. ಸುಮ್ಮನೆ ಅಫಿಷಿಯಲಾಗಿ ಬರ್ತಾರೆ, ಹಾಯ್ ಬಾಯ್ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿರಲ್ಲ. ನೋಡೋಣ, ಜನ ಆಮೇಲೆ 7 ಗಂಟೆ ಆದಮೇಲೆ ಗೊತ್ತಾಗುತ್ತೆ ಜನ ಬರ್ತಾರೆ ಇಲ್ವಾ ಅಂತ ಹೇಳಿ. ಥಿಯೇಟ್ರಿಗೆ ಹೋಗ್ತಾರೆ ಆಲ್ಮೋಸ್ಟ್ ಗೊತ್ತು, ಕನ್ನಡ ಮೂವಿ ಅಂತ ಹೇಳಿದ್ರೆ. ಬಟ್ ಮಾಲ್ಗಳಿಗೆ ಅಷ್ಟು ಬರೋಲ್ಲ. ನೋಡೋಣ. ನನ್ನ ಫಿಲಮ್ ಆಲ್ರೆಡಿ ರಿಲೀಸ್ ಆಗಿ ತುಂಬಾ ದಿನ ಆಗ್ಬಿಟ್ಟೈತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಜಸ್ಟ್ ವಿಡಿಯೋ ಮತ್ತೆ ಆಡಿಯೋ ಅಷ್ಟೇ ರಿಲೀಸ್ ಆಗಿದ್ದಂತೆ. ನನಗೆ ನಂದಿ ಹೇಳ್ತಾ ಇತ್ತು, ನಿನ್ನ ರಿಲೀಸ್ ಆಗಿಲ್ಲ ಅಂತ ಹೇಳಿ. ಕೊಂಡ್ರೆ ಅದೇ ಉಸ್ಕ ತಿನ್ಕೊ ಮನೆ ಅಂತ ಹೇಳಿ. ನಾನು ನಿಜ ಆ ಫಿಲಮ್ ಆಲ್ರೆಡಿ ರಿಲೀಸ್ ಆಗಿ ಟಿವಿಲೇ ಬಂದ್ಬಿಟ್ಟೈತೆ ಅನ್ಕೊಂಡ್ಬಿಟ್ಟಿದೆ. ಬಟ್ ನಂದಿ ಹೇಳಿದ್ಮೇಲೆ ಗೊತ್ತಾಗಿತ್ತು ಇನ್ನ ರಿಲೀಸ್ ಆಗಿಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 20 ಡೇಸ್ ಇಂದಾನು ಹೇಳ್ತಾ ಇತ್ತು ಹೋಗೋಣ ಹೋಗೋಣ ಅಂತ ಹೇಳಿ. ನನಗೆ ಆಲ್ಮೋಸ್ಟ್ ಈ ರೌಡಿಸಮ್ ಫಿಲಮ್ ಮತ್ತೆ ಈ ಆಕ್ಷನ್ ಮೂವಿ ಅಂದ್ರೆ ಅಷ್ಟು ನಂಗೆ ಇಷ್ಟ ಆಗಲ್ಲ. ಬಟ್ ನಂದಿ ಕರ್ಕೊಂಡ್ ಬರದ್ರೆ ಹೋಗ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಬರಲ್ಲ ಅಂದ್ರು ಫೋರ್ಸ್ ಮಾಡಿದ್ರು ಕರ್ಕೊಂಡೇ ಬಂದೇ ಬರುತ್ತೆ. ಬಾ ಚೆನ್ನಾಗಿರತ್ತೆ, ಹೋಗೋಣ ಹೋಗೋಣ ಅಂತ ಹೇಳಿ. ಏನೋ ಗೊತ್ತಿಲ್ಲ, ಇಷ್ಟು ಫೋರ್ಸ್ ಮಾಡ್ತಿರ್ಲಿಲ್ಲ. ಬಟ್ ಏನಕ್ಕೋ ಗೊತ್ತಿಲ್ಲ, ಇಷ್ಟು ಫೋರ್ಸ್ ಮಾಡಿ ನನಗ್ ಕರ್ಕೊಂಡ್ ಬಂದೈತೆ ಮೂವಿಗೆ. ನಾನ್ ಬೇಡ ಅಂದ್ರೆ ಓಕೆ ಬಿಡು ಆಯ್ತು ಅಂತ ಸಿಂಗ್ ಹಾಕ್ಬಿಟ್ಟಿದ್ರು. ಬಟ್ ಈ ಮೂವಿಗೆ ಏನೋ ಗೊತ್ತಿಲ್ಲ, ತುಂಬಾ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದೈತೆ. ನೋಡೋಣ ಫಿಲಮ್ ಹೇಗೈತೆ, ಹೇಗಿರುತ್ತೆ, ಏನು ಎತ್ತ ಅಂತ ಹೇಳಿ. ಇನ್ ಕೇಸ್ ಫಿಲಮ್ ಚೆನ್ನಾಗಿದೆ, ಸೀರಿಯಸ್ಲಿ ನಾನು ಶೇರ್ ಮಾಡ್ಕೊಂತೀನಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ನನ್ ಫೀಲಿಂಗ್ ನಾನು ನಿಮ್ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಅದ್ ಬಿಟ್ಟು ನೆಗೆಟಿವ್ ಆಗಿ ಹೇಳ್ಬೇಕು, ನೆಗೆಟಿವಿಟಿ ಇರುತ್ತೆ ಫಿಲಮ್ ಅಲ್ಲಿ ಅಂತ ನಾನು ಹೇಳಲ್ಲ. ಜಸ್ಟ್ ನನಗೇನ್ ಫೀಲ್ ಆಗುತ್ತೆ ಆ ಮೂವಿ ಬಗ್ಗೆ ಅದನ್ನ ಮಾತ್ರ ಹೇಳ್ಕೊಂತೀನಿ. ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ ಅಂತಾನೆ ಹೇಳ್ತೀನಿ ಅಷ್ಟೇ. ನಾನು ಹೋಗಿ ಒಂದು 3/4 ಗಂಟೆ ಟೈಮ್ ಆದಮೇಲೆ ನಂದಿ ಬಂತು. ನಾನು ವೆಯ್ಟ್ ಮಾಡ್ತಿದ್ದೆ ನಂದಿಗೆ ಚೆನ್ನಾಗಿ ಬೈಬೇಕು ಇವತ್ತು ಅಂತ ಹೇಳಿ. ಯಾಕಂದರೆ ಈಗಂತಲ್ಲ, ಮೊದಲಿಂದನೂ ಅಷ್ಟೇ ನಂದಿಗಂತೂ ಟೈಮಿಂಗ್ ಸೆನ್ಸೇ ಇಲ್ಲ. ನಾವೇ ಹೇಳೋದೇ ಒಂದು ಟೈಮಿಂಗ್ಸು, ನಂದಿ ಬರೋದೇ ಒಂದು ಟೈಮಿಂಗ್ಸು. ಅಟ್ಲೀಸ್ಟ್ ನಂಗೆ ಇಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಏನಾದರೂ ಕೆಲಸ ಏನಾದರೂ ಮುಗಿಸ್ಕೊಂಡು ಬರ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ನನ್ನ ಕೋಪನೇ ಬಂತು. ಸುಮ್ಮನೆ 3/4 ಗಂಟೆ ಟೈಮ್ ಕೂತ್ಕೊಂಡು ವೆಯ್ಟ್ ಮಾಡಬೇಕು ಒಬ್ಬಳೇ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತಲ್ವ. ಆಮೇಲೆ ಸ್ವಲ್ಪ ಬೈದೆ, ನಿಂಗೆ ಟೈಮಿಂಗ್ ಸೆನ್ಸೇ ಇಲ್ಲ ಅಂತ ಹೇಳಿ.
ಮತ್ತು ನಂದಿದ್ದು ಇನ್ನೊಂದು ಹ್ಯಾಬಿಟ್ ಏನು ಅಂತ ಹೇಳಿದ್ರೆ, ಒಂದು ಫಿಲಮ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಫಿಲಮ್ಗೆ ಹೋಗೋಕ್ಕೆ ಸ್ಟಾರ್ಟಿಂಗಲ್ಲೇ, ಅಂದರೆ ಇನ್ನೂ ಫಿಲಮ್ ಥಿಯೇಟ್ರ್ ಒಳಗಡೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸ್ನ್ಯಾಕ್ಸು ತಿಂಡಿ ಏನೇನಿದೆ ಅದೆಲ್ಲ ತೊಗೊಂಡು ಬ್ಯಾಗೊಳಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲೇ ಫಿಲಮ್ ಸ್ಟಾರ್ಟಿಂಗಲ್ಲೇ ಎಲ್ಲ ತಿಂಡಿ ಎಲ್ಲ ತಿಂದು ಮುಗಿಸ್ಬಿಡ್ಬೇಕು. ಇಂಟ್ರ್ವ್ಯೂಲ್ಲಿ ಇಲ್ಲಿ ಮತ್ತೆ ಮೂಡಿದರೆ ಹೋಗೋದು, ಇಲ್ಲ ಏನೋ ಸ್ನ್ಯಾಕ್ಸು ಅಥವಾ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಗೋದು, ಆ ಥರ ಮಾಡೋದು. ಸದ್ಯಕ್ಕೀಗ ನಾವು ಹೋಗೋಷ್ಟರಲ್ಲಿ ಫಿಲಮ್ಮು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು, ಅಂದರೆ ನೇಮೆಲ್ಲ ಬರ್ತಾಯಿತ್ತು. ಆಲ್ಮೋಸ್ಟ್ ನಾವು ಸೀಟ್ ಹೊಡಿಕೊಂಡು ಕೂತ್ಕೊಂಡ್ವಿ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಏನು ಅಂತ ಅರ್ಥ ಆಗಿಲ್ಲ, ಆಮೇಲೆ ಲಾಸ್ಟಲ್ಲಿ ಅದಕ್ಕೂ ಇದಕ್ಕೂ ಕಾಂಬಿನೇಷನ್ ಗೊತ್ತಾಯ್ತು ಏನು ಅಂತ ಹೇಳಿ. ಹಾಯ್ ಗೈಸ್, ಆಲ್ಮೋಸ್ಟ್ ಇಂಟರ್ವಲ್ ಬಿಟ್ಟಿದ್ದಾರೆ. ನಂಗೆ ಸೀರಿಯಸ್ಲಿ ಮೂವಿ ಯಾವ ತರ ಏನು ಅರ್ಥ ಆಗ್ತಾ ಇಲ್ಲ. ಜಸ್ಟ್ ಒಂದು ಏನು ಅಂತಂದ್ರೆ ಡ್ರಗ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಇದೆ ಅಷ್ಟೇ. ಆ ಡ್ರಗ್ಗಿಸ್ಟ್ ಅಂದ್ರೆ ಡ್ರಗ್ ಯಾವ ತರ ಇರುತ್ತೆ ಏನು. ಅಂದರೆ ಡ್ರಗ್ಸ್ಗೆ ಯೂತ್ಸ್ ಯಾವ ಥರ ಅಡಿಕ್ಟ್ ಆಗ್ತಾ ಇದ್ದಾರೆ, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಮನೆಯವ್ರಿಗೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಇದೆ. ಮತ್ತು ಇದರಲ್ಲಿ ಒಂದು ಗಿರಿಜಾ ಅಂತ ಹೇಳ್ಬಿಟ್ಟು ಒಬ್ಬರು ಲೇಡೀಸ್ ಪೊಲೀಸ್ ಇದ್ದಾರೆ. ಅವ್ರ ಆ್ಯಕ್ಟಿಂಗ್ ಅಂತೂ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಅಷ್ಟು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಅವ್ರು ಒಂದೇ ಒಂದು ಸೀನಲ್ಲೇ ತುಂಬ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಹೋಗಿ ಫಿಲಮ್ ನೋಡಿ. ಏನಪ್ಪಿ ಅವ್ನಿಗೆ ಹೇಳಿ? ಸುಗುಮಾಣ ಏನಪ್ಪಿ ನಾನು ಏನೋ ಹೇಳ್ತೀನಲ್ಲ, ಯಾವ್ದಾದ್ರು ಮನಸ್ಸಲಾಯೋ ಅಂತನಾ? ಅರ್ಥ ಆಯ್ತಾ? ಮೂವಿ ಚೆನ್ನಾಗಿತ್ತು. ನಾನ್ ಚೆನ್ನಾಗಿಲ್ಲ ಅನ್ಕೊಂಡಿದ್ದೆ. ಅಪ್ಪಿ ಹೇಗಿತ್ತು ನೀನೇ ಹೇಳು, ನೀನ್ ಕರೆಕ್ಟ್ ಆಗಿ ಹೇಳ್ತೀಯ. ಮೂವಿ ಈ ಜನರೇಷನ್ ಪರ್ಫೆಕ್ಟ್ ಆಗಿದೆ, ನೋಡ್ಬೋದು. ಸ್ವಲ್ಪ ಫೈಟ್ ಜಾಸ್ತಿ, ಸ್ವಲ್ಪ ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ಆಗುತ್ತೆ. ಫಸ್ಟ್ ಅನ್ಕೊಂಡಿದ್ದೆ ಹಿಂದಿ ಮೂವಿ ಬಂದ್ಬಿಟ್ವಾ ನಾವು ಅಂತ ಹೇಳಿ, ಆಮೇಲೆ ಅನಿಸ್ತು ಇಲ್ಲ ಚೆನ್ನಾಗಿದೆ ಮೂವಿ ಅಂತ ಹೇಳಿ ಅನಿಸ್ತು. ಸೊ ತುಂಬಾ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ, ನೋಡ್ಬೋದು. ಎಲ್ಲಾರು ಬಂದ್ ನೋಡಿ ಮೂವಿನ, ಥಿಯೇಟರ್ ಬಂದ್ ನೋಡಿ ಅಷ್ಟೇ. ಅಲ್ಲಿಂದ ಹೊರಟು ಲಿವಿನ ಮನೆ ಹತ್ರ ಡ್ರಾಪ್ ಮಾಡಿ, ಮತ್ತು ನನಗೇನೋ ಗೋಬಿ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಗೋಬಿ ತಿನ್ಕೊಂಡು ಹೊರಟೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ತಿನ್ಕೊಂಡ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.